ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಲಾವಣ್ಯ ಚೇತನ್ ಗೌಡ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಕಂಪ್ಲೀಟಾಗಿ ನೋಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ದಿನ ಹೇಗೆ ಶುರುವಾಗುತ್ತೆ ಅಂತ. ಬೆಳಗ್ಗೆ ಬಾಗಿಲು ತೆಗೆದು ರಂಗೋಲಿ ಹಾಕೋದ್ರಿಂದ ನನ್ನ ದಿನ ಶುರುವಾಗುತ್ತೆ. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ನನಗೆ ತುಂಬ ದೊಡ್ಡ ದೊಡ್ಡ ರಂಗೋಲಿಸು ತಕ್ಕ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ. ಈ ಥರ ನಾನಿವಾಗ ಹಾಕ್ತೋ ರಂಗೋಲಿ ಎಲ್ಲ ಅಮ್ಮನಿಂದ ಕಲ್ತಿರೋದು. ಕೆಲವೊಂದು ರಂಗೋಲಿ ಅಷ್ಟೇ ಬರುತ್ತೆ, ಇದರಲ್ಲಿ ಜಾಸ್ತಿ ಡಿಸೈನ್ಸ್ ಎಲ್ಲ ಕಲ್ತಿಲ್ಲ. ಈ ಥರ ರಂಗೋಲಿ ಹಾಕೋದ್ರಿಂದ ನಾನು ದಿನನ ಶುರು ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ನಾನು ನನ್ನ ಡೇನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಡೈಲಿ ಟೀ ಕಾಫಿ ಕುಡಿಯಲ್ಲ, ಯಾವತ್ತಾದರೂ ಕುಡಿಬೇಕನ್ಸಿದ್ರೆ ಕುಡಿತೀನಿ. ನನ್ನ ಹಸ್ಬೆಂಡ್ಗೆ ಟೀ ಕಾಫಿ ಅಂದರೆ ಇಷ್ಟ, ಅವ್ರಿಗೆ ಬೇಕಂದಾಗ ಮಾಡಿಕೊಡ್ತೀನಿ. ನಾನು ಯಾವಾಗಲಾದರೂ ಈ ವೆದರ್ ಹೇಗಿರುತ್ತೆ ಅದನ್ನು ನೋಡಿ ಚಳಿ ಇದ್ದರೆ ಟೀ ಕಾಫಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಏನು ಡೈಲಿ ಬೇಕಂತ ಟೀ ಕಾಫಿನ ನಾನು ಕುಡಿಯೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಇಡ್ಲಿಗೆ ರೆಡಿ ಮಾಡಿಟ್ಟಿದ್ದೆ. ನೈಟೇ ಇಡ್ಲಿ ಹಿಟ್ಟನ್ನ ರುಬ್ಬಿಟ್ಟಿಟ್ಟಿದ್ದೆ. ಇಡ್ಲಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಇಡ್ಲಿನ ಮಾಡ್ತಾಯಿದ್ದೀನಿ. ನನಗೆ ಪರ್ಸ್ನಲಿ ದೋಸೆ, ಇಡ್ಲಿ ಎರಡು ಐಟಮು ತುಂಬಾ ಇಷ್ಟ ಆಗುತ್ತೆ. ಎರಡು ಐಟಮ್ ಅನ್ನೋದಕ್ಕಿಂತ ದೋಸೆ ಹಿಟ್ಟಿಂದ ಮಾಡೋ ಯಾವುದೇ ಐಟಮ್ ಆದ್ರೂ ಇಷ್ಟ ಆಗುತ್ತೆ. ನನಗೂ ಕೂಡ ಇಷ್ಟ, ನನ್ನ ಹಸ್ಬೆಂಡು ಕೂಡ ತುಂಬ ಇಷ್ಟ. ಅವರು ದೋಸೆ ಇಡ್ಲಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಒಂದು ಸೈಡ್ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಮತ್ತು ಸಾಂಬಾರು ಎರಡೂ ಬೇಕು ಇಡ್ಲಿ ಅಂದಮೇಲೆ. ಯಾವುದೇ ಒಂದಿದ್ರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಇಲ್ಲಿ ಒಂದು ಸೈಡ್ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇಡ್ಲಿ ಆಲ್ರೆಡಿ ಬೆಂದಿದೆ. ನನಗೆ ದೋಸೆ ಅಂದರೆ ಪಲ್ಯ ಚಟ್ನಿ ಇರಬೇಕು, ಇಡ್ಲಿ ಅಂದರೆ ಸಾಂಬಾರು ಮತ್ತು ಚಟ್ನಿ ಇರಬೇಕು. ಎರಡೂ ಇದ್ರೇ ನಮ್ಮಿಬ್ಬರಿಗೂ ಇಷ್ಟ ಆಗೋದು. ನಾನಿಲ್ಲಿ ಯಾವುದೇ ರೀತಿ ರೆಸಿಪೀಸ್ನ ಶೇರ್ ಮಾಡಿಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಡೈಲಿ ರೂಟೀನ್ ಇಡ್ಲಿ ಸಾಂಬಾರು ಎಲ್ಲರೂ ಮಾಡೇ ಮಾಡ್ತಾರೆ, ಅದರಲ್ಲೇನು ಸ್ಪೆಷಲ್ ಇಲ್ಲ. ಸೊ ಯಾರಿಗಾದ್ರೂ ಬೇಕು ರೆಸಿಪೀಸ್ ಅಂತಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ನನಗಿಲ್ಲಿ ನನ್ನ ಹಸ್ಬೆಂಡಿಗೆ ಟಿಫನ್ ಪ್ಲೇಟ್ನ ರೆಡಿ ಮಾಡ್ತಾಯಿದ್ದೀನಿ. ಆ ಥರ ನನಗೆ ಡ್ರೆಸ್ಸಿಂಗ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ನೆಕ್ಸ್ಟ್ ಅಡುಗೆ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಗೊಜ್ಜು ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಸಾಂಬಾರ್ಗಿಂತ ಹೆಚ್ಚಾಗಿ ಈ ಥರ ಗೊಜ್ಜೇನಾದರೂ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರು ಮಧ್ಯಾಹ್ನ ಲಂಚಿಗೆ ಮನೆಗೆ ಬರ್ತಾರೆ. ಸೊ ಹಾಗಾಗಿ ರೆಡಿ ಮಾಡಿದ್ದೀನಿ. ಬಂದಿದ್ದಾರೆ ನೋಡಿ, ಏನೋ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಕೂತಿದ್ರು ಊಟ ಆದಮೇಲೆ. ಗ್ಲಾಮರ್ ಬಾಯ್ ಹೇಳೋದಕ್ಕೆ ದೇವ್ರು ಕೊಟ್ಟಿರೋ ಹೊಟ್ಟೆ, ಇದು ನೋಡು, ದೇವ್ರು ಕೊಟ್ಟಿರೋ ಹೊಟ್ಟೆ ಈಗ ಕಾಪಾಡ್ಕೋಬೇಕು ಅಂತ ಡೈಲಿ ಕಷ್ಟಪಡ್ತಿದ್ದೀನಿ. ಏನು ಕಷ್ಟಪಡ್ತಿದ್ದೀಯ? ಮೈಕೆಲ್ಲ ಜಾಸ್ತಿ ನೋಡಿ, ತಿಂದು ಮಲ್ಕೊಳ್ಳಿ. ದೇವ್ರು ಕೊಟ್ಟಿರೋ ಹೊಟ್ಟೆನ ಕಾಪಾಡ್ಕೋಬೇಕು ಅಂತಂದ್ರೆ ಶಾಪಲ್ಲಿ ನಾ ಬರ್ತೀವಿ ಬಿಸ್ನೆಸ್ ಮಾಡೋಕ್ಕೆ. ಮತ್ತೆ ಹೇಳ್ತಾ ಇದೆಯಲ್ಲ, ದೇವ್ರು ಕೊಟ್ಟಿರೋ ಹೊಟ್ಟೆ ಕಾಪಾಡ್ಬೇಕು ಅಂದ್ರೆ ಹಂಗೆ ಒಳ್ಳೆಯರಿಗೆ ಬರ್ತಿರುತ್ತೆ, ಹೋಗೋದು ದೇವ್ರು ಕೊಟ್ಟಿರೋದು. ಗೊತ್ತಾಯ್ತಾ? ಒಳ್ಳೆಯವರಿಗೆ ದೇವ್ರು ಕೊಟ್ಟಿರೋ ಹೊಟ್ಟೆ ಬರುತ್ತೆ, ಕೆಟ್ಟವರಿಗೆ ಬರಲ್ಲ. ನೆಕ್ಸ್ಟ್ ಅದಾದಮೇಲೆ ಅವ್ರು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮತ್ತೆ ಶಾಪ್ ಕೊಡ್ತಾರೆ. ಅವಾಗ ನಾನು ಅವ್ರಿಗೆ ಟೀ ಮಾಡಿಕೊಡ್ತಾ ಇದ್ದೆ. ವೆದರ್ ಸ್ವಲ್ಪ ಚಿಲ್ಡಾಗಿತ್ತು, ನಾನು ಟೀ ಕುಡಿಬೇಕು ಅಂತ ಅನ್ನಿಸ್ತಿತ್ತು, ಸೊ ಮಾಡ್ತಿದ್ದೆ. ಎರಡು ಟೈಮ್ ಪ್ರಕಾರ ಹಂಗಲ್ಲ, ಹೊರಗಡೆ ಚಳಿ ತುಂಬ ಇದ್ದಾಗ ಟೀ, ತಲೆನೋವಿದ್ದಾಗ, ಆರಾಮಾಗಿದ್ದಾಗ ನಿನಗ ಕಾಫಿ. ಟೆನ್ಷನ್ ಇದ್ದರೆ ಕಾಫಿ ಇಷ್ಟ ಅಲ್ವಾ? ಅದ್ಯಾವ ಹಂಗೆ ಟೆನ್ಷನ್ ಇಲ್ಲದಿದ್ರೆ ಕಾಫಿ ಇಷ್ಟ ಆಗುತ್ತಂತೆ. ಟೆನ್ಷನಿಗೆ ಕಾಫಿ ಟೀ ಕುಡಿಯೋದೆಲ್ಲರೂ, ಅದಕ್ಕೆ ಟೀ ಕುಡಿತಾರೆ, ಟೆನ್ಷನ್ಗೆ ಕಾಫಿ ಕುಡಿಯಲ್ಲ. ನನಗೇನು ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ, ಅದಕ್ಕೆ ಕಾಫಿ ಮಾಡ್ಕೆ ಕುಡಿತೀನಿ ಅಂತ. ಎಸ್, ನಂಗೆ ಟೆನ್ಷನ್ ಇರುತ್ತೆ, ಟೀ ಕುಡಿಯೋದು. ಆಯ್ತು ಬಿಡಪ್ಪ, ಸರಿ. ಇನ್ನೂ ಟೆನ್ಷನ್ ಇದ್ದರೆ ಜಾಸ್ತಿ ಕುಡಿತಾರೆ. ಇನ್ನೂ ಟೆನ್ಷನ್ ಇದ್ದರೆ ಅದು ಕುಡಿ, ಅದನ್ನೇ ಹೇಳ್ತಿರೋದು, ಬೇರೆದನ್ನೇ ಜಾಸ್ತಿ ಕುಡಿತಾರೆ ಅಂತ. ಹೀಗೆ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ನನಗೆ ರೇಗಿಸ್ಕೊಂಡು ವಿಡಿಯೋ ಮಾಡಿಕೊಡ್ತಾ ಇದ್ರು. ನನಗೆ ಟೀ ಮಾಡ್ತಾ ಇದ್ನಲ್ಲ, ಹಾಗಾಗಿ ಬೆಲ್ಲನೇ ಹಾಕಿಲ್ಲ. ಎಲ್ಲ ಆಮೇಲೆ ಹಾಕ್ಬೇಕು, ಹಾಲು ಹೊಡೆದೋಗುತ್ತೆ ಅದ್ರೊಳಗೆ ಹಾಕ್ಬಿಟ್ರೆ. ನನಗೆ ಸ್ವಲ್ಪನೇ ಕೊಡ್ತೀನಿ ಚಿನ್ನ ಇವಾಗ. ನೆಕ್ಸ್ಟ್ ಮತ್ತೆ ಕುಡಿತೀಯಲ್ಲ ನೀನು. ಹಾಯ್, ಹಲೋ. ಇವಾಗ ಟೈಮ್ ಬಂದು 9:20 ಆಗಿದೆ, 9:20 ನೈಟ್. ಇವಾಗ ಇಲ್ಲಿ ಹೈದ್ರಾಬಾದಲ್ಲಿ ತುಂಬಾ ಮಳೆ ಬರ್ತಾ ಇದೆ. ಸೊ ಎಲ್ಲಾದರೂ ತುಂಬ ಬೇಜಾರಾಗ್ತಾ ಇದೆ ಫೀಲಿಂಗು, ಏನೋ ಒಂಥರ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಕ್ಲೈಮೇಟ್ ಮಸ್ತ್ ಇದೆ. ಸೊ ಮಳೆ ಸ್ಟಾಪ್ ಆಗಿದೆ ಇವಾಗ. ಇಬ್ರು, ನಾನು ನನ್ನ ಹಸ್ಬೆಂಡ್ ರೆಡಿ ಆಗಿದ್ದೀವಿ ಮೂವಿಗೆ ಹೋಗೋಣ ಅಂತ. ಹಾಗೆ ನೀವು ಬನ್ನಿ, ಹೋಗ್ಬಿಟ್ಟು ಬರೋಣ.
ಇಲ್ಲಿ ಸಡನ್ನಾಗಿ ಪ್ಲ್ಯಾನ್ ಆಯಿತು ಮೂವಿಗೆ ಹೋಗೋದು ಅಂತ. ಕಾಲ್ ಮಾಡಿಬಿಟ್ಟು ಹೇಳಿದ್ರು ರೆಡಿಯಾಗು ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ರೆಡಿಯಾಗಿ ನೋಡಿದ್ರೆ ನಾನು ಮನೆ ಒಳಗಡೆ ಇದ್ದಾಗ ಮಳೆನೇ ಬರ್ತಾ ಇರಲಿಲ್ಲ. ಮಳೆ ಬರ್ತಿಲ್ಲ ಅಂತ ಕೆಳಗಡೆ ಬಂದರೆ ಮಳೆ ಸ್ಟಾರ್ಟ್ ಆಯಿತು, ನಿಧಾನಕ್ಕೆ ಸ್ಟಾರ್ಟ್ ಆಯಿತು. ನಾನು ಛತ್ರಿ ತರಬೇಕಿತ್ತು ಅಂತ ನನ್ನ ಹಸ್ಬೆಂಡಿಗೆ ಹೇಳಿದ್ರೆ, ನೀನೇನಲ್ಲಿ ಥಿಯೇಟ್ರ್ ಒಳಗಡೆ ಛತ್ರಿ ಹಿಡ್ಕೊಂಡು ನೋಡ್ತೀಯಾ, ಇರೋದಿಲ್ಲ 1 ಕಿಲೋಮೀಟರ್ ಥಿಯೇಟ್ರಿಗೆ, ಛತ್ರಿ ಬೇರೆ ಬೇಕಾ ಅಂತಂದರು. ಆಮೇಲೆ ಸರಿಯಾಗಿ ನೆನ್ಕೊಂಡು ಹೋದ್ವಿ. ಇಲ್ಲಿಗೆ ಕರ್ಮಘಾಟ್ ಹತ್ರ ಸಿನಿ ಟೌನ್ ಅಂತ ಇದೆ, ಅಲ್ಲಿಗೆ ಬಂದ್ವಿ ನಾವು ಮೂವಿಗೆ ಅಂತ ಹೇಳ್ಬಿಟ್ಟು. ನಾವಿರೋ ಕಡೆಯಿಂದ 1 ಕಿಲೋಮೀಟರ್ ಆಗುತ್ತೆ, ಹೈದ್ರಾಬಾದಲ್ಲಿರೋದಿದು. ಆಲ್ರೆಡಿ ಮೂವಿಗೆ ಲೇಟ್ ಆಗಿತ್ತು. ಲೇಟ್ ಅಂದರೆ ಮೂವಿ ಏನು ಸ್ಟಾರ್ಟ್ ಆಗಿರಲಿಲ್ಲ, ನಾವು ಹೋಗಿದ ತಕ್ಷಣವೇ ಸ್ಟಾರ್ಟ್ ಆಯಿತು. ನಾವು ಎಂಟ್ರಿ ಆಗಿದ ತಕ್ಷಣ ಮೂವಿ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ನೀವು, ಮೂವಿ ಅಂತೂ ತುಂಬ ಮಸ್ತಾಗಿತ್ತು. ಪ್ರಭಾಸ್ ಎಂಟ್ರಿ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ದೀಪಿಕಾ ಪಡುಕೋಣೆ ಆ್ಯಕ್ಟಿಂಗ್ ಆಗಿರ್ಬೋದು, ಮಸ್ತ್ ಅಂದರೆ ತುಂಬಾ ಚೆನ್ನಾಗಿತ್ತು. ಈಗಿನ ಟೆಕ್ನಾಲಜಿಗೆ ಒಳ್ಳೆ ಇಂಗ್ಲೀಷ್ ಮೂವಿ ತೆಗ್ದಿದ್ದಾರೆ. ಪ್ರತಿಯೊಂದು ಫೈಟ್ಸ್ ಒಳಗೆ ಗೂಸ್ ಬಂಪ್ಸ್ ಬರೋ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಈಗಿನ ಯಂಗ್ಸ್ಟರ್ಸ್ಗೆ ಮತ್ತು ಕಿಡ್ಸಿಗೆ ಮಾಡಿಸಿದ ಮೂವಿ ಅಂತ ಹೇಳ್ಬೋದು. ಬಾಹುಬಲಿ ಆದಮೇಲೆ ಪ್ರಭಾಸ್ದು ಒನ್ ಆಫ್ ದ ಬೆಸ್ಟ್ ಮೂವಿ, ಬ್ರೇಕ್ ಥ್ರೂ ತಂದುಕೊಟ್ಟಂಥ ಮೂವಿ ಅಂತ ಹೇಳ್ಬೋದು ಈ ಮೂವಿನ. ನಾವು ಆಲ್ರೆಡಿ ಬರೋ ಅಷ್ಟರಲ್ಲಿ 1 ಗಂಟೆ ಆಗೋಗಿತ್ತು. ಈ ಮೂವಿ ಲೆಂತಿ ಮೂವಿ ಆಗಿರೋದ್ರಿಂದ ಹಾಫ್ ಆನ್ ಅವರ್ ಲೇಟ್ ಕೂಡ ಆಯಿತು. ಹತ್ತಿರ ಇರೋದ್ರಿಂದ ಸ್ವಲ್ಪ ಬೇಗನೆ ಬಂದ್ವಿ. ಅದಾದಮೇಲೆ ಬೆಳಗ್ಗೆ ದೋಸೆ ಇಟ್ಟು ಹೇಗೂ ಇತ್ತು, ಇಡ್ಲಿ ಮಾಡಿದ್ದು, ಅದನ್ನೇ ಎಗ್ ದೋಸೆ ಮಾಡಿಕೊಂಡು ತಿಂದ್ಬಿಟ್ಟು ಇಬ್ಬರೂ ಮಲ್ಕೊಂಡ್ವಿ. ಇಷ್ಟೇ, ಇದೇ ನನ್ನ ಡೈಲಿ ಲಾಗ್. ನನ್ನ ದಿನನ ಹೇಗೆ ಕಳಿತೀನಿ ತುಂಬ ಸಿಂಪಲ್ಲಾಗಿ ವಿಡಿಯೋನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬೈ, ಟೇಕ್ ಕೇರ್.